2014 2 ಬಾರಿ UPA ಗೌರ್ಮೆಂಟ್ ಇತ್ತು, ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ರು. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, 2013ರಲ್ಲಿತ್ತು, ಈಗಲೂ ಇದೆ. ಇಷ್ಟಾದರೂ ಕೂಡ ಮೋದಿ ಬಂದ ನಂತರದಲ್ಲಿ ಗೊತ್ತಿಲ್ಲ, ಸ್ವಾತಂತ್ರ್ಯ ಇತಿಹಾಸವೆಲ್ಲ ನಾವು ನೋಡಿಲ್ಲ, ನಾವು ಹುಟ್ಟಿರ್ಲಿಲ್ಲ. ಈಗಿನ ಜನ್ರೇಷನ್ ಕೇಳೋದು ಮೋದಿ ಜೈ, ನಮೋ ಜೈ, ಹಿಂದುತ್ವ ಜೈ. ಅರೆ ಕಾಂಗ್ರೆಸ್ ಯಾಕೆ ಈ ಪ್ರಶ್ನೆನ ಪರ್ಟಿಕ್ಯುಲರ್ ಯಾಕೆ ಕೇಳಬೇಕಂದ್ರೆ, ಕಾಂಗ್ರೆಸ್ ತನ್ನನ್ನು ತಾನು ಮಾರ್ಕೆಟಿಂಗ್ ಮಾಡ್ಕೊಳ್ಳಲ್ಲಿ ವಿಫಲ ಆಗ್ತಿದೆ ಅಂತ ಅನ್ಸುತ್ತಾ ನಿಮಗೆ? ಸರ್ ಏನ್ ಗೊತ್ತಾ ಸರ್, ಕಾಂಗ್ರೆಸ್ಸಿನ ಮಾರ್ಕೆಟಿಂಗ್, ಬಿಜೆಪಿಯ ಮಾರ್ಕೆಟಿಂಗ್, ಕಾಂಗ್ರೆಸ್ಸಿನ ಅಧಿಕಾರ, ಬಿಜೆಪಿಯ ಅಧಿಕಾರ, ಇವೆಲ್ಲ ಪರ್ಸ್ಪೆಕ್ಟಿವ್ ಅನ್ನು ನೋಡಿದಾಗ ಈ ಮೂಮೆಂಟ್ ಅಲ್ಲಿ ಕಾಂಗ್ರೆಸ್ ನಿಮಗೆ ಅಧಿಕಾರದಿಂದ ಕೇಂದ್ರದಲ್ಲಿ ಹೊರಗಿದೆ, ಅದಕ್ಕೆ ಕಾಂಗ್ರೆಸ್ ವೀಕು. ರಾಹುಲ್ ಗಾಂಧಿ ಅವರು ಪದೇ ಪದೇ ಹೋರಾಟಗಳನ್ನು ಯಾವ್ದನ್ನು ತೆಗಿತಾ ಇದಾರಲ್ಲ, ಅದು ಧ್ವನಿ ಇಲ್ಲದವರ ಹೋರಾಟ ಸರ್. ಧ್ವನಿ ಇಲ್ಲದವ್ರಿಗೆ ಹೋರಾಡ್ತಿದ್ದಾರೆ. ಪ್ರತಿಯೊಂದು ಹೆಜ್ಜೆಲ್ಲೂ ನೀವು ಯಾರ ಜೊತೆ ಹೋಗಿ ನಿಲ್ತಾ ಇದ್ದಾರೆ ಸರ್? OBCಗಳ ಜೊತೆ ನಿಲ್ಲಕ್ ಮಾತಾಡ್ತಿದ್ದಾರೆ, ದಲಿತರ ಜೊತೆ ಬಿಹಾರದಲ್ಲಿ ಒಂದು ದಲಿತ ಹುಡುಗಿಯ ಜೊತೆ ಧ್ವನಿಗೆ ಧ್ವನಿಯಾಗಿ ನಿಲ್ತಾ ಇದ್ದಾರೆ. ಇಲ್ಲೆಲ್ಲೋ ಬರ್ತಾರೆ ರೈಲ್ವೆ ಸ್ಟೇಷನ್ ಕೂಲಿಗಳ ಧ್ವನಿಯಾಗಿ, ಕಾರ್ಪೆಂಟರ್, ಅಂದ್ರೆ ಈ ಸಮಾಜದ ಕಟ್ಟ ಕಡೆಗೆ ಎಲ್ಲಾ ಸಣ್ಣ ಸಣ್ಣ ಸಣ್ಣವ್ರ ಜೊತೆ ಧ್ವನಿಯಾಗಿ ನಿಲ್ತಾರೆ. ಇಂಥವ್ರಿಗೆ ಹೋರಾಟಕ್ಕೆ ಬೆಂಬಲ ದೊಡ್ಡ ಅಗಾಧವಾಗಿ ಸಿಗದೆ ಇರ್ಬೋದು. ನೀವು ಹಿಂದೂ ಅಂತ ಹೇಳಿದ ತಕ್ಷಣ ಅಥವಾ ಮುಸ್ಲಿಂ ಅಂತ ಹೇಳಿದ ತಕ್ಷಣ ದೊಡ್ಡ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡ್ತಿದ್ವಿ, ಅವ್ರಿಗೆ ದೊಡ್ಡ ಹಕ್ಕನ್ನು ಕೊಡಿಸ್ತಿದೀವಿ ಅನ್ನೋ ಒಂದು ಹೆಲಿಸಿನೇಷನ್ ಸೃಷ್ಟಿ ಮಾಡಿದ್ದಾರೆ. ಆ ಹೆಲಿಸಿನೇಷನ್ ಬ್ರೇಕ್ ಮಾಡಿ ಈ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳು, ಅದು ಧರ್ಮಾತೀತವಾಗಿ ಯಾರಿದ್ದಾರೆ ಅವ್ರಿಗೆ ಧ್ವನಿಯಾಗುವ ಕೆಲಸ ಇದೆಯಲ್ಲ, ದಟ್ ಮೇ ಬಿ ಸ್ಲೋ ಪ್ರೊಸೆಸ್, ಆದ್ರೆ ದಟ್ ಈಸ್ ದ ನೀಡ್ ಆಫ್ ದ ಅವರ್. ಈಗ ಅಲ್ಲಿ ಅಧಿಕಾರ ಸಿಗದೆ ಇರ್ಬೋದು, ರಾಹುಲ್ ಗಾಂಧಿಗೆ ಇನ್ನು 10 ವರ್ಷ ಅಧಿಕಾರ ಸಿಗದೆ ಇರ್ಬೋದು, ಅಧಿಕಾರದಿಂದ ನೀವು ಹೊರಗಿಡಬಹುದು, ಬಟ್ ಒಂದು ಮೇಜರ್ ಚೇಂಜ್ ಈ ದೇಶದಲ್ಲಿ ಆಗುವ ಒಂದು ಪ್ರಯತ್ನ ಮಾಡ್ತೀಯಲ್ಲ, ದಟ್ ಈಸ್ ವಂಡರ್ಫುಲ್. ಮತ್ತೆ ನಾನು ಹೇಳ್ತೀನಿ, ಅವರು ಪ್ರಧಾನಿಯಾಗಿ ನೋಡದೇ ಇರಬಹುದು ನಾವು, ಅಥವಾ ಅವ್ರನ್ನ ಒಬ್ಬ ದೊಡ್ಡ ಹುದ್ದೆಯಲ್ಲಿ ನೋಡದೇ ಇರಬಹುದು, ಬಟ್ ಎ ಜೆಮ್ ಆಫ್ ಎ ಪರ್ಸನಾಲಿಟಿ, ಅಂದ್ರೆ ಒಂದು ವೇನ್ಸ್ ಅಲ್ಲಿ ಅದು ಹೊರಟಿದೆ ಅನ್ನೋದಕ್ಕೆ ಒಂದು ಕಾಣುವ ಪ್ರಕ್ರಿಯೆ ಆಗ್ತಿದೆ. 100% ಹೇಳ್ತೀನಿ, ಈ ರಾಹುಲ್ ಗಾಂಧಿ ಅವರ ಹೋರಾಟ ಏನಿದೆ ಅದು ಈ ಸಮಾಜದ ಕಟ್ಟ ಕಡೆಯ ಶ್ರಮಿಕ ವರ್ಗದ ಅಥವಾ ರೈತ, ಮಹಿಳೆ, ಧ್ವನಿ ಇಲ್ಲದವ್ರು ಎಲ್ಲರಿಗೂ ಒಂದು ಅತ್ಯದ್ಭುತವಾದ ಹೋರಾಟ. ಅದನ್ನ ಸಮಾಜವನ್ನು ಕಟ್ತಾ ಇದೆ, ಸಮಾಜವನ್ನ ಕಟ್ಟುವ ಕೆಲಸ ಆಗ್ತಿದೆ. ಅದು ಅವರಿಗೆ ಫ್ರೂಟ್ಫುಲ್ ಆಗೇ ಆಗುತ್ತೆ. ಆ ಇಮ್ಯಾಜಿನೇಷನ್, ಹೆಲ್ಯೂಸಿನೇಷನ್ ಇದೆಯಲ್ಲ, ಮೋದಿ ಸಂಘ ಇವೆಲ್ಲ ಕಟ್ಕೊಟ್ಟಿರೋದು, ಇದು ಏನ್ ಗೊತ್ತಾ, ಒಂದು ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ ಇಲ್ಲ. ಇಲ್ಲಿ ಮನುವಾದದ ಚರ್ಚೆ ಇದೆ, ವರ್ಣಾಶ್ರಮದ ಚರ್ಚೆ ಇದೆ, ಶ್ರೇಣೀಕೃತ ಸಮಾಜ. ಯಾವುದಾದ್ರೂ ಒಂದು ಮೋದಿಯ ಯೋಜನೆ ಅಥವಾ RSS ಸಂಘದ ಯೋಜನೆ ಸಮಾಜದ ಸೃಷ್ಟಿಯ ಕಡೆಗಿದ್ದಿದ್ರೆ, ಸಮಾನತೆಯ ಕಡೆಗಿದ್ದಿದ್ರೆ, ಈ ಧರ್ಮಗಳ ಸಹಬಾಳ್ವೆಯ ಕಡೆಗಿದ್ದಿದ್ರೆ, ಜಾತಿಯ ಸಹಬಾಳ್ವೆಗಳ ಕಡೆಗಿದ್ದಿದ್ರೆ, ಪಂಥಗಳ ಸಹಬಾಳ್ವೆ ಕಡೆಗಿದ್ದಿದ್ರೆ, ಅದು ಮುಂದಿನ ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗಿ ತುಂಬಾ ಮುಂದೆ ಹೋಗ್ತಿತ್ತು ಅಂತ. ಆದ್ರೆ ಇವೆಲ್ಲ ಈ ಮೂಮೆಂಟಿನ ಜಂಕ್ ಫುಡ್ ತರ ಈಗ ಸೇಲ್ ಆಗ್ಬೋದು, ಬಟ್ ಇವು ತುಂಬಾ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಎಲ್ಲ ಒಂದ್ ಕಡೆ ಬಿಜೆಪಿಯವರ ವಾದ, ಬಿಜೆಪಿಯವರ ಚರ್ಚೆ, ಕಾಂಗ್ರೆಸ್ ಕೈಗೆ ದೇಶ ಹೋದ್ರೆ ಹಿಂದೂಸ್ತಾನವಾಗಿ ಉಳಿಯಲ್ಲ. ನಿಜಾನ ಸುಳ್ಳ? ಯಾಕೆ ಈ ರೀತಿ ಇದು ದಾರಿ ತಪ್ಪಿಸೋ ಕೆಲಸನ? ಗೊತ್ತಿಲ್ಲ. ನಾನು ಯಾವ ಪಕ್ಷದ ಪರ ಅಥವಾ ಯಾವ ಪಕ್ಷದ ವಿರುದ್ಧ ಅಲ್ಲ. ಕಳೆದ 10 ವರ್ಷದಿಂದ ಅಥವಾ ಪ್ರಧಾನಿಯಾಗಿ 3ನೇ ಟರ್ಮ್ ಮುಂದುವರಿಯುತ್ತಿರೋ ಇಂಥ ಈ ಸಂದರ್ಭದಲ್ಲಿ ಇಲ್ಲ, ಹಿಂದೂಸ್ತಾನವಾಗಿ ಉಳಿಬೇಕಂದ್ರೆ ಕಾಂಗ್ರೆಸ್ ಇರಬಾರ್ದು ಅಂತ ಹೇಳ್ತಾರೆ ಸರ್. ಇವರ ಹಿಂದೂಸ್ತಾನದ ಕಲ್ಪನೆಯ ಸರ್, ಹಿಂದೂಸ್ತಾನ್ ಅನ್ನುವ ಶಬ್ದ ಕೊಟ್ಟವ್ರೆ ಕಾಂಗ್ರೆಸ್ಸಿನ ಜನ, ಜೈ ಹಿಂದ್ ಅಂತ ಕೊಟ್ಟವ್ರು ಕಾಂಗ್ರೆಸ್ಸಿನ ಜನ. ನಮ್ಮಲ್ಲಿ ಹಿಂದೂ ಅಂದ್ರೆ ಏನು ಅಂದ್ರೆ, ಹಿಂದೂ ಅನ್ನುವ ಕಲ್ಪನೆಯನ್ನು ಅಂಬೇಡ್ಕರ್ ರೀಡಿಫೈನ್ ಮಾಡಿದ್ದಾರೆ. ಏನು, ಎಲ್ಲರೂ ಸಮಾನರು ಹಿಂದುತ್ವದಲ್ಲಿ, ಹಿಂದೂ ಧರ್ಮದಲ್ಲಿ ಎಲ್ಲರೂ ಸಮಾನರು. ಯಾರೋ ಒಬ್ಬೊಮ್ಮೆ ಶ್ರೇಣೀಕೃತ ಸಮಾಜ ಮೇಲ್ವರ್ಗ ಕೆಳವರ್ಗ ಇರಬಾರ್ದು ಅನ್ನೋ ಯೋಚನೆ, ಅದಕ್ಕಾಗಿ ಮೀಸಲಾತಿ ಕೊಟ್ಟು ಮೇಲ್ ಬನ್ನಿ ಅಂತ ಅಂದ್ರು. ಆ ತರದ ಎಲ್ಲ ಯೋಚನೆಗಳನ್ನು ಅಂಬೇಡ್ಕರ್ ಕೊಟ್ಟಾಗಿದೆ. ಆ ಹಿಂದುತ್ವವನ್ನ ಹಿಂದೂ ಧರ್ಮ ಪ್ರೊಜೆಕ್ಟ್ ಮಾಡ್ತಿದ್ರೆ ಇದು ಹಿಂದೂಸ್ತಾನ ಅಂತ ಹೇಳಿದಾಗ ಹೆಮ್ಮೆಯಿಂದ ಹೇಳ್ಬೋದು. ಇವ್ರು ಹೇಳ್ತಿರೋದು ಯಾವುದು, ಇದಕ್ಕೆ ಸಮಾಜದ ಕಡೆ ಹೋರಾಟವೇ ಇಲ್ಲ. ಹಾಗಾಗಿ ಶ್ರೇಣೀಕೃತ ಸಮಾಜ ಇದ್ದಾಗ ಅದನ್ನು ಒಪ್ಪಲಾಗದು. ಆದ್ರೆ ಸರ್ವಧರ್ಮ ಸಮನ್ವಯವು, ಈಗ ಕುವೆಂಪು ಅವರು ಒಂದು ಮಾತು ಹೇಳಿದರೆ ಏನು, ಸರ್ವ ಜನಾಂಗದ ಶಾಂತಿಯ ತೋಟ. ಇಂದು ಈ ಭಾರತ ಸಾವಿರಾರು ವರ್ಷಗಳಿಂದ ಸರ್ವ ಜನಾಂಗದ ಶಾಂತಿಯ ತೋಟ ನೆಮ್ಮದಿಯಾಗೇ ಬದುಕಿದೆ. ಮತ್ತೆ ನೀವು ವಿಶ್ವದ ಯಾವ ದೇಶದ ಎಕ್ಸಾಂಪಲ್ ತಗೊಂಡ್ರು, ಧರ್ಮದ ಆಧಾರದ ಮೇಲೆ ಯಾವ ದೇಶ ಹೋಗಿದೆ ಅದು ಅಂಧತ್ವದ ಕಡೆಗೆ ಹೋಗಿದೆ, ಹಾಳಾಗಿದೆ. ಎಲ್ಲಿ ಸರ್ವಧರ್ಮ ಸಮನ್ವಯ, ಎಲ್ಲರನ್ನೂ ಒಟ್ಟಾಗಿ ನೋಡುವಂಥದ್ದು, ಸಮಾಜ ನೋಡುವಂಥದ್ದು, ಅದು ಕ್ಲಿಕ್ ಆಗಿದೆ. 100% ಸೂಪರ್ ಆಗಿ ಕ್ಲಿಕ್ ಆಗಿದೆ. ಆ ದೇಶಗಳು ಇವತ್ತು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಿದೆ. ಹಾಗಾಗಿ ಭಾರತದ ಇತಿಹಾಸದಲ್ಲಿ ಮತ್ತೆ ಭಾರತದ ನರನಾಡಿಯಲ್ಲೂ ಸರ್ವಧರ್ಮ ಸಮನ್ವಯ ಇದೆ. ಭಾರತದ ನರನಾಡಿಯಲ್ಲೂ ಈ ಜನ ಸಮಾಜಕ್ಕೆ ತುಡಿಯೋರು. ಇಲ್ಲಿ ಅಂಬೇಡ್ಕರ್ ಅವ್ರಿಗೆ ರೆಸ್ಪಾನ್ಸ್ ಅಷ್ಟು ಸಿಗುವ ಅಗತ್ಯವೇ ಇರ್ಲಿಲ್ಲಲ್ಲ. ಈ ಜನ ಅಂಬೇಡ್ಕರ್ ಕಡೆ ಯೋಚಿಸ್ತಿದ್ರು, ಗಾಂಧಿ ಕಡೆಗೆ ಯೋಚಿಸ್ತಿದ್ರು. ಸರ್, ನೀವು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಂದು ಪಾಯಿಂಟ್ಗೆ ಹೋದ್ರೆ ಇಡೀ ಎಲ್ಲರೂ ಸೂಟು ಬುಟ್ಟುದಾರಿಗಳು, ವಿನ್ಸ್ಟನ್ ಚರ್ಚಿಲ್ ಎಲ್ಲ ಸೂಟು ಬುಟ್ಟುದಾರಿಗಳು. ಅಲ್ಲೊಬ್ಬ ಫಕೀರನಂತೆ ಖಾಲಿ ಮೈಯಲ್ಲಿ ಹೋಗ್ತಾನೆ ಸರ್, ಒಂದ್ ಶಾಲ್ ಹಾಕೊಂಡು ಹೋಗ್ತಾರೆ ಸರ್. ಆದ್ರೆ ರೆಸ್ಪೆಕ್ಟ್ ಯಾರಿಗೆ ಸಿಗುತ್ತೆ ಸರ್? ಅಲ್ಲಷ್ಟು ಸೂಟ್ ಹಾಕೊಂಡವ್ರಿಗೆ ಸಿಗುತ್ತೆ ಸರ್. ಗಾಂಧಿಗೆ ಯಾಕಂದ್ರೆ ವಜ್ರದ ಕಂಠದಿಂದ ಹೊರಟ ಶಬ್ದಗಳು ಅಲ್ಲಿ ಇಡೀ
ಎಲ್ಲರನ್ನೂ ಮಂತ್ರಮುಗ್ಧಗೊಳಿಸುತ್ತೆ. ಅವತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇವತ್ತು ಮಾತಾಡಿದ್ರೆ ಗಾಂಧಿ ಅಟೆಂಡ್ ಮಾಡಿದ್ರು ಅನ್ನೋದಕ್ಕಾಗಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ಮಾತಾಡ್ತಿದೀವಿ. ವಿನ್ಸ್ಟನ್ ಚರ್ಚಿಲ್ ಅಥವಾ ಆ ತರದ ಬ್ರಿಟಿಷ್ ಸಾವಿರಾರು ಅಧಿಕಾರಿಗಳು ಶ್ರೀಮಂತರು, ಅವನಿಗಿಂತ ಶ್ರೀಮಂತರು, ಅವನಿಗಿಂತ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು. ಆದ್ರೆ ಆ ಮನುಷ್ಯನ ತನ್ನ ಒಂದು ವ್ಯಕ್ತಿತ್ವ, ಒಂದು ಜಾನರ್ ಇದೆಯಲ್ಲ, ಅದು ಸೃಷ್ಟಿ ಮಾಡಿದ ಆರ ಅವ್ರನ್ನೆಲ್ಲನ್ನು ತಿಂದಾಗ. ಹಾಗೆ ಇದು ಗಾಂಧಿ ಕಟ್ಟಿದ ಭಾರತ ಸರ್. ಇಲ್ಲಿ ಇವರೆಷ್ಟೇ ಹೇಳಿದ್ರು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಉಳಿಯುತ್ತೆ, ಸರ್ವ ಜನರು ಸಮ ಸಮಾಜದ ಕಡೆಗೆ ಹೋಗುವ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಟೈಮ್ ನೀವು ಸಂಘ ಹೇಳುವ ವಿಷಯಗಳಿದಾವಲ್ಲ, ಅವರಲ್ಲೇ ಬಾರಿ ಗೊಂದಲ ಇದೆ. ಅವರ ಪುಸ್ತಕಗಳನ್ನ ತೆಗೆದು ನೋಡಿದ್ರೆ ನಮ್ಮ ನಾಯಕರಾದ ಕಿಮ್ಮನ ರತ್ನಾಕರ್ ಅವರು ಪದೇ ಪದೇ ಒಂದಿಷ್ಟು ಪ್ರೆಸ್ ಮೀಟ್ಗಳಲ್ಲಿ ಬಂಚ್ ಆಫ್ ಥಾಟ್ಸ್ ಪುಸ್ತಕನ ಇಟ್ಟು ಹೇಳ್ತಾರೆ. ಏನು ಅಂದ್ರೆ, ಇವರು ರಾಜ್ಯವನ್ನೇ ಒಪ್ಪಲಾಗದು ಅನ್ನುವ ಸಿದ್ಧಾಂತವನ್ನು ಇಟ್ಕೊಂಡವರು, ಸಂವಿಧಾನವನ್ನು ಒಪ್ಪಲಾಗದು ಅನ್ನುವ ಸಿದ್ಧಾಂತವನ್ನು ಇಟ್ಕೊಂಡವರು, ಭಾಷೆ ಏಕ ಭಾಷೆ ಇರಬೇಕು, ಸಂಸ್ಕೃತ ಬರೋರಿಗೆ ಹಿಂದಿ ಮಾತ್ರ ಇರಬೇಕು ಅಂತ. ಇವೆಲ್ಲವೂ ಆಗಲ್ಲ ಸರ್. ಈ ದೇಶದ ಇತಿಹಾಸದಲ್ಲಿ, ಈ ದೇಶದ ವೇನ್ಸ್ ಅಲ್ಲಿ ನರನಾಡಿಯಲ್ಲೂ ಸರ್ವ ಜನಾಂಗ ಇದೆ, ಸರ್ವ ಭಾಷೆ ಇದೆ, ಸಾವಿರಾರು ಭಾಷೆ, ಸಾವಿರಾರು ರೀತಿಯ ವ್ಯಕ್ತಿತ್ವಗಳು, ಸಾವಿರಾರು ರೀತಿಯ ಪಂಥಗಳು, ಮತಪಂಥಗಳು ಎಲ್ಲ ಹರಿದೋಗಿದೆ. ಅವೆಲ್ಲ ಯುನಿಟಿ ಇನ್ ಡೈವರ್ಸಿಟಿ ಆದಾಗ ಮಾತ್ರ ಅದು ಭಾರತ. ಇಲ್ದಿದ್ರೆ ಅದು ಸಾಧ್ಯ ಇಲ್ಲದ ಮಾತ್ರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.